ಹಲೋ ಫ್ರೆಂಡ್ಸ್, ನಮಸ್ಕಾರ. ತಮಗೆಲ್ಲರಿಗೂ ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನಾವು ಇಂಗ್ಲೀಷನ್ನು ಕಲಿತಾ ಇರಬೇಕಾದ್ರೆ ಮಾಡುವಂತಹ 5 ಮೇಜರ್ ಮಿಸ್ಟೇಕ್ಸ್ಗಳ ಬಗ್ಗೆ ವಿಷಯಗಳನ್ನ ಹಂಚಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಸಾಕಷ್ಟು ಜನ ಇಂಗ್ಲೀಷನ್ನು ಕಲಿತಾ ಇರಬೇಕಾದ್ರೆ ಈ ರೀತಿಯ ಮಿಸ್ಟೇಕ್ಸ್ಗಳನ್ನು ಅವ್ರಿಗೆ ಗೊತ್ತಿಲ್ಲದೇ ಮಾಡ್ತಾ ಇರೋದ್ರಿಂದ ಅವರಿಗೆ ಚೆನ್ನಾಗಿ ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಕಲಿಲಿಕ್ಕೆ ಆಗ್ತಾ ಇರಲ್ಲ. ಆದ್ದರಿಂದ ಈ ಮಿಸ್ಟೇಕ್ಸ್ಗಳನ್ನ ಕರೆಕ್ಟಾಗಿ ತಿಳಿದುಕೊಂಡು ಅವುಗಳನ್ನ ತಿದ್ದುಕೊಂಡು ನಾವು ಯಾವ ರೀತಿಯಾಗಿ ಇಂಗ್ಲೀಷನ್ನ ಚೆನ್ನಾಗಿ ಕಲಿಬೋದು ಅಂತ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮ್ಮೊಂದಿಗೆ ಕೆಲವೊಂದಿಷ್ಟು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳನ್ನ ಹಂಚ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಈ ವಿಷಯಗಳನ್ನ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಳೋಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಇದನ್ನ ಈ ಕೂಡಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ ಫ್ರೆಂಡ್ಸ್, ನಾವು ಇಂಗ್ಲೀಷನ್ನು ಕಲಿತಾ ಇರಬೇಕಾದ್ರೆ ಮಾಡುವಂತಹ ಬಿಗ್ಗೆಸ್ಟ್ ಫಸ್ಟ್ ಮಿಸ್ಟೇಕ್ ಯಾವುದು ಅಂತಂತಂದರೆ ಓನ್ಲಿ ಥಿಂಕಿಂಗ್. ಎಸ್, ಅಂದರೆ ನಾವು ಬರೀ ಯೋಚನೆ ಮಾಡ್ತೀವಿ, ನಾನು ಇಂಗ್ಲೀಷನ್ನ ಕಲಿಬೇಕು, ನನ್ನನ್ನು ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ನಾನು ಇಂಗ್ಲೀಷನ್ನ ಚೆನ್ನಾಗಿ ಕಲಿತು ನಾನು ಸಕ್ಸಸ್ಸನ್ನು ಪಡಿಬೇಕು ಅಂತಂದು ಸಾಕಷ್ಟು ಜನ ಬರೀ ಯೋಚನೆ ಮಾಡ್ತಾರೆ. ಆದರೆ ಅವರು ಯಾವುದೇ ಒಂದು ಆ್ಯಕ್ಷನನ್ನು ತೆಗೆದುಕೊಳ್ಳಲ್ಲ. ನೋಡಿ, ಈ ಪ್ರಪಂಚದಲ್ಲಿ ನಾವು 3 ರೀತಿಯ ಜನರನ್ನು ನೋಡ್ತೀವಿ ಫ್ರೆಂಡ್ಸ್. ದ ಫಸ್ಟ್ ಕ್ಯಾಟಗರಿ ಪೀಪಲ್ ಯಾರಂತಂದರೆ ವಾಚರ್ಸ್ ಅಂತ ನಾವು ಹೇಳ್ತೀವಿ. ಈ ವಾಚರ್ಸ್ ಕೇವಲ ಬೇರೆಯವರು ಯಶಸ್ಸನ್ನು ಕಾಣೋದನ್ನು ನೋಡ್ತಾರೆ, ಆದರೆ ಅವರು ಏನೂ ಸಾಧನೆ ಮಾಡದೆ ಸಾಮಾನ್ಯರ ಹಾಗೆಯೇ ಇರ್ತಾರೆ. ಅಂದರೆ ಅವರು ಜಸ್ಟ್ ಬೇರೆಯವರ ಯಶಸ್ಸನ್ನು ನೋಡ್ತಾರೆ, ಸುಮ್ಮನೆ ಇದ್ದು ಬಿಡ್ತಾರೆ. ಸೊ ದೇರ್ ಫಾರ್ ದೇ ಆರ್ ನಾಟ್ ಗೋಯಿಂಗ್ ಟು ಗೆಟ್ ಸಕ್ಸಸ್ ಇನ್ ದೇರ್ ಲೈಫ್. ಸೊ ಫಸ್ಟ್ ಕ್ಯಾಟಗರಿ. ಇನ್ನು ಸೆಕೆಂಡ್ ಕ್ಯಾಟಗರಿ ಪೀಪಲ್ ಯಾರು ಅಂತಂದರೆ ಸೊ ದೇ ಆರ್ ಥಿಂಕರ್ಸ್. ಥಿಂಕರ್ಸ್ ಅಂತಂದರೆ ಏನು ಗೊತ್ತಾ, ಅವರು ಬೇರೆಯವರು ಸಕ್ಸಸ್ಸನ್ನು ಕಾಣೋದನ್ನು ನೋಡ್ತಾರೆ, ಅವರು ಯೋಚನೆ ಮಾಡ್ತಾರೆ ಏನಂತಂದು, ಎಸ್ ನಾನು ಇದೇ ರೀತಿ ಸಕ್ಸಸ್ಸನ್ನು ಪಡಿಬೇಕು ಅಂತಂತಂದು ಅವರು ಯೋಚನೆ ಮಾಡ್ತಾನೆ ಇರ್ತಾರೆ, ಬಟ್ ಯಾವುದೇ ಆ್ಯಕ್ಷನ್ನ ತೆಗೆದುಕೊಳ್ಳಲ್ಲ. ಸೊ ಆದ್ದರಿಂದ ಅವರಿಗೂ ಸಾಧನೆಯನ್ನು ಮಾಡಲಿಕ್ಕಾಗಲ್ಲ. ಇನ್ನು ಥರ್ಡ್ ಕ್ಯಾಟಗರಿ ಪೀಪಲ್ ಯಾರು ಗೊತ್ತಾ, ದೇ ಆರ್ ಆ್ಯಕ್ಷನ್ ಟೇಕರ್ ಪೀಪಲ್. ಅಂದರೆ ಅವರು ಫಸ್ಟ್ ಬೇರೆಯವರು ಸಕ್ಸಸ್ ಕಾಣೋದನ್ನು ಅವರು ನೋಡ್ತಾರೆ, ನೋಡಿ ಎಸ್ ನಾನು ಹೀಗೆ ಆಗಬೇಕು ಅಂತಂದು ಯೋಚನೆ ಮಾಡಿ ನಂತರ ಅದಕ್ಕೆ ಏನು ಮಾಡಬೇಕು ಅಂತಂತಂದು ತಿಳಿದುಕೊಂಡು ಪ್ಲ್ಯಾನ್ ಮಾಡಿ ಆ್ಯಕ್ಷನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಆ್ಯಂಡ್ ಅವರು ಸಕ್ಸಸ್ಫುಲ್ ಆಗ್ತಾರೆ ಫ್ರೆಂಡ್ಸ್. ಸೊ ನೀವು ಯಾವ ರೀತಿಯ ಕ್ಯಾಟಗರಿ ಪೀಪಲ್ ಇದ್ದೀರಿ, ಆಸ್ಕ್ ಅ ಕ್ವಶನ್ ಯುವರ್ ಸೆಲ್ಫ್. ಓಕೆ, ಈಗಲೇ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಆರ್ ಯು ಓನ್ಲಿ ವಾಚರ್ಸ್, ನೀವು ಕೇವಲ ವಾಚರ್ಸ್ ಇದ್ದೀರಾ, ಆರ್ ಯು ಓನ್ಲಿ ಥಿಂಕರ್ಸ್, ನೀವು ಬರೀ ಯೋಚನೆ ಮಾಡುವಂಥ ಜನರಿದ್ದೀರಾ, ಅದರ್ವೈಸ್ ಆರ್ ಯು ಆ್ಯಕ್ಷನ್ ಟೇಕರ್ಸ್, ನೀವು ಆ್ಯಕ್ಷನ್ ಟೇಕರ್ ಇದ್ದೀರೋ. ಓಕೆ, ಕಾಮೆಂಟ್ ಬಾಕ್ಸಲ್ಲಿ ನನಗೆ ಈಗಲೇ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ನೋಡಿ, ಥಿಂಕರ್ಸ್ ಏನಂತಂತಂದರೆ ಈಗ ವಾಚರ್ಸ್ದಂತರೂ ಅವ್ರಿಗೂ ಮುಂಚೆನೇ ಡಿಸೈಡ್ ಮಾಡಿರ್ತಾರೆ, ನನ್ನ ಲೈಫ್ ಇಷ್ಟೇಪ್ಪ, ನಾನು ಏನೂ ಸಾಧನೆ ಮಾಡಲಿಕ್ಕಾಗಲ್ಲ, ನಾನು ಈ ಜೀವನದಲ್ಲಿ ಹೀಗೆ ಇರ್ತೀನಿ ಅಂತ ಡಿಸೈಡ್ ಮಾಡಿರ್ತಾರೆ. ಸೊ ಅವರಿಗೆ ಏನೂ ಡಿಫ್ರೆನ್ಸ್ ಆಗಲ್ಲ. ಅದೇ ರೀತಿ ಆ್ಯಕ್ಷನ್ ಟೇಕರ್ಸ್ ಅವರು ಆ್ಯಕ್ಷನ್ಸನ್ನು ತೆಗೆದುಕೊಳ್ತಾರೆ, ಅವರು ಸಕ್ಸಸ್ಫುಲ್ ಆಗ್ತಾರೆ. ಆದರೆ ಮಧ್ಯದಲ್ಲಿರೋರು ಈ ಥಿಂಕಿಂಗ್ ಪ್ಯಾಟರ್ನ್ ಪೀಪಲ್, ಅಂದರೆ ಕೇವಲ ಯೋಚನೆ ಮಾಡ್ತಾರೆ. ನೋಡಿ, ನಾವು ಯೋಚನೆ ಮಾಡೋದ್ರಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಸೊ ವಿ ನೀಡ್ ಟು ಟೇಕ್ ಅ ಆ್ಯಕ್ಷನ್ ಮೈ ಡಿಯರ್ ಫ್ರೆಂಡ್ಸ್. ನೀವು ಅದೆಷ್ಟು ದಿನಗಳಿಂದ ಇಂಗ್ಲೀಷನ್ನು ಕಲಿಬೇಕು ಅಂತಂದು ಬರೀ ಯೋಚನೆ ಮಾಡ್ತಾ ಇದ್ದೀರಿ. ಸರಿ, ನಾಳೆ ನೋಡಿದ್ರಾಯಿತು, ಮುಂದಿನ ವರ್ಷ ನೋಡಿದ್ರಾಯಿತು, ಅಯ್ಯೋ ಈಗ ಕರೋನಾ ಇದೆ, ಕರೋನಾ ಮುಗಿದ ನಂತರ ನೋಡಿದ್ರಾಯಿತು, ಬರೀ ಈ ರೀತಿಯಾಗಿ ನಾವು ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ. ಬರೀ ಪೋಸ್ಟ್ಪೋನ್ ಮಾಡ್ತಾ ಇದ್ದರೆ ನಮಗೆ ಕಲಿಲಿಕ್ಕಾಗತ್ತಾ? ಆಗಲ್ಲ. ನೋಡಿ, ನೀವು ಎಷ್ಟು ವರ್ಷಗಳಿಂದ ನೀವು ಬಯಸ್ತಾ ಇದ್ರಿ, ಎಸ್ ಐ ಆಲ್ಸೋ ವುಡ್ ಲೈಕ್ ಟು ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಅಂತಂದು, ಆದರೆ ಡಿಡ್ ಯು ಟೇಕ್ ಎನಿ ಆ್ಯಕ್ಷನ್? ಏನಾದರೂ ಆ್ಯಕ್ಷನ್ ತೆಗೆದುಕೊಂಡಿದ್ದೀರಾ? ಆಸ್ಕ್ ಅ ಕ್ವಶನ್ ಯುವರ್ ಸೆಲ್ಫ್. ಸೊ ಅದಕ್ಕೆ ಫಸ್ಟ್ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ನೀವು ಕೇವಲ ಬರೀ ಯೋಚನೆ ಮಾಡದೆ, ಥಿಂಕರ್ಸ್ ಆಗದೆ, ಜಸ್ಟ್ ಆ್ಯಕ್ಷನ್ ಟೇಕಿಂಗ್ ಪೀಪಲ್ ಆಗಿ. ಓಕೆ, ಯಾರು ಆ್ಯಕ್ಷನ್ನ ತೆಗೆದುಕೊಳ್ತಾರೋ, ಯಾರು ತಾವು ಏನು ಯೋಚನೆ ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟಂಥ ಸ್ಟೆಪ್ಸ್ಗಳನ್ನ ತೆಗೆದುಕೊಳ್ತಾರೋ, ಐದರ್ ದೇ ಗೆಟ್ ಸಕ್ಸಸ್ ಆರ್ ಫೇಲ್ಯೂರ್. ಆದರೆ ನೋಡಿ, ಸಕ್ಸಸ್ ಸಿಗ್ಬೋದು, ಫೇಲ್ಯೂರು ಸಿಗ್ಬೋದು ಆ್ಯಕ್ಷನ್ ತೆಗೆದುಕೊಂಡಾಗ. ಆದರೆ ಅಟ್ಲೀಸ್ಟ್ ನಮಗೆ ಇವತ್ತು ಸಕ್ಸಸ್ ಸಿಕ್ಕರೆ ನಾವು ಅದನ್ನು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ, ಫೇಲ್ಯೂರ್ ಆದರೆ ನನಗೆ ಒಂದು ಅನುಭವ ಆಯಿತು ಅಂತಂದು ಅಂದ್ಕೊಳ್ತೀವಿ. ಎಸ್ ಆರ್ ನೋ? ಸೊ ದೇರ್ ಫಾರ್ ಇವತ್ತಿನಿಂದ ಇಂಗ್ಲೀಷ್ನ ಕಲಿಬೇಕು ಅಂತಂತಂದರೆ ಆ್ಯಕ್ಷನನ್ನು ತೆಗೆದುಕೊಳ್ಳಿ. ಓಕೆ, ಏನಾದರೂ ಇಂಗ್ಲೀಷ್ ವಿಡಿಯೋಸನ್ನು ವಾಚ್ ಮಾಡೋದಿರ್ಬೋದು, ಏನಾದರೂ ಇಂಗ್ಲೀಷನ್ನ ಓದೋದಿರ್ಬೋದು, ಇಂಗ್ಲೀಷನ್ನ ಬರೆಯೋದಿರ್ಬೋದು, ಇಂಗ್ಲೀಷನ್ನ ಮಾತನಾಡೋದಿರ್ಬೋದು, ಅಟ್ಲೀಸ್ಟ್ ಒನ್ ಸಿಂಗಲ್ ಆ್ಯಕ್ಷನ್ ಯು ನೀಡ್ ಟು ಟೇಕ್ ಇಫ್ ಯು ವಾಂಟ್ ಟು ಲರ್ನ್ ಸ್ಪೋಕನ್ ಇಂಗ್ಲೀಷ್. ಸೊ ಆದ್ದರಿಂದ ಇವತ್ತಿನಿಂದ ಬರೀ ಥಿಂಕಿಂಗ್ ಮಾಡೋದನ್ನು ಏನು ಮಾಡಿಬಿಡಿ, ಬಿಟ್ಬಿಡಿ, ಟೇಕ್ ಅ ಆ್ಯಕ್ಷನ್. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಎಸ್ ಫ್ರೆಂಡ್ಸ್, ಇನ್ನು ಸೆಕೆಂಡ್ ಮಿಸ್ಟೇಕ್ ಯಾವ್ದು ಗೊತ್ತಾ, ಫೋಕಸಿಂಗ್ ಆನ್ ಓನ್ಲಿ ಗ್ರಾಮರ್. ಎಸ್, ನಾವು ಸಾಕಷ್ಟು ಬಾರಿ ಇಂಗ್ಲೀಷನ್ನು ಕಲಿತಾ ಇರಬೇಕಾದ್ರೆ ನಾವು ಏನು ಮಾಡ್ತೀವಿ ಅಂತಂತಂದರೆ ಬರೀ ಇಂಗ್ಲೀಷ್ ಗ್ರಾಮರ್ ಮೇಲೆ ಫೋಕಸ್ ಮಾಡ್ತೀವಿ, ಆದರೆ ಸ್ಪೋಕನ್ ಇಂಗ್ಲೀಷ್ ಮೇಲೆ ಫೋಕಸ್ ಮಾಡಲ್ಲ. ಆ್ಯಕ್ಚುಲಿ ಇಫ್ ಯು ವಾಂಟ್ ಟು ಸ್ಪೀಕ್ ಇಂಗ್ಲೀಷ್ ಮೈ ಡಿಯರ್ ಫ್ರೆಂಡ್ಸ್, ರ್ಯಾದರ್ ದೆನ್ ಫೋಕಸಿಂಗ್ ಆನ್ ಓನ್ಲಿ ಗ್ರಾಮರ್, ಯು ನೀಡ್ ಟು ಫೋಕಸ್ ಆನ್
ಹೌ ಟು ಡೆವಲಪ್ ಸ್ಪೀಕಿಂಗ್ ಎಬಿಲಿಟಿ, ಅಂದರೆ ನಿಮ್ಮ ಒಂದು ಮಾತನಾಡುವಂಥ ಎಬಿಲಿಟಿನ ಹೇಗೆ ಡೆವಲಪ್ಮೆಂಟ್ ಮಾಡ್ಕೋಬೇಕಂತ ಅನ್ನೋದ್ರ ಬಗ್ಗೆ ನೀವು ಫೋಕಸ್ ಮಾಡಬೇಕು. ಗ್ರಾಮರ್ ಈಸ್ ನೆಸೆಸರಿ, ಎಸ್ ಆ್ಯಬ್ಸಲ್ಯೂಟ್ಲಿ. ಈಗ ಗ್ರಾಮರ್ ನಮಗೆ ತುಂಬ ಅವಶ್ಯಕತೆ ಇದೆಯಾ ಭಾಷೆನ ಕಲಿಬೇಕಾದ್ರೆ? ಎಸ್ ಅಫ್ಕೋರ್ಸ್, ಕಲಿಬೇಕಾದ್ರೆ ನನಗೆ ಗ್ರಾಮರ್ ಅವಶ್ಯಕತೆ ಇದೆ. ಈಗ ನೀವೇನಾದರೂ ಅಮೇರಿಕಾ ಅಥವಾ ಇಂಗ್ಲೆಂಡ್ನಂತಹ ಇಂಗ್ಲೀಷ್ ಮಾತನಾಡುವಂತಹ ಕಂಟ್ರೀಸ್ಗಳಲ್ಲಿದ್ದರೆ ಅಲ್ಲಿ ನೀವು ಗ್ರಾಮರ್ ಇಲ್ಲದೇ ಇಂಗ್ಲೀಷನ್ನ ಮಾತನಾಡಲಿಕ್ಕೆ ಕಲಿಬೋದು, ಅಂದರೆ ನ್ಯಾಚುರಲ್ ಆಗಿ ನಿಮ್ಗೆ ಅಲ್ಲಿ ಬಂದುಬಿಡುತ್ತೆ. ಆದರೆ ಈಗ ನಾವು ಭಾರತ ದೇಶದಲ್ಲಿದ್ದೀವಿ, ಎಷ್ಟೋ ಜನ ನಾವು ತುಂಬ ಗ್ರಾಮಾಂತರ ಪ್ರದೇಶದಲ್ಲಿದ್ದೀವಿ, ಅಲ್ಲಿ ಇಂಗ್ಲೀಷ್ ಮಾತನಾಡುವಂಥ ವಾತಾವರಣನೇ ಇಲ್ಲ. ಆದ್ದರಿಂದ ಇಂಗ್ಲೀಷನ್ನ ಕಲಿಬೇಕಾದ್ರೆ ಗ್ರಾಮರ್ ಮೇಲೆ ಒಂಚೂರು ಫೋಕಸ್ ಮಾಡಬೇಕು. ಆದರೆ ತುಂಬ ಜಾಸ್ತಿ ಫೋಕಸ್ ಮಾಡಬಾರ್ದು, ವೆರಿ ಇಂಪಾರ್ಟೆಂಟ್. ಸಮ್ ಪೀಪಲ್ ದೇ ಫೋಕಸ್ ಮೋರ್ ಆನ್ ಓನ್ಲಿ ಗ್ರಾಮರ್ ರ್ಯಾದರ್ ದೆನ್ ಸ್ಪೋಕನ್ ಇಂಗ್ಲೀಷ್. ಅವರು ಬರೀ ಗ್ರಾಮರ್ ಮೇಲೇ ಫೋಕಸ್ ಮಾಡ್ತಾರೆ. ನೋಡಿ, ಗ್ರಾಮರ್ ಇಂಪಾರ್ಟೆಂಟ್, ಆದರೆ ಅದರಲ್ಲಿ ನಾವು ಇಂಗ್ಲೀಷ್ ಗ್ರಾಮರ್ ಅಲ್ಲ, ಸ್ಪೋಕನ್ ಗ್ರಾಮರನ್ನು ಕಲಿಬೇಕು. ಅಂದರೆ ನಾವು ಇಂಗ್ಲೀಷ್ ಗ್ರಾಮರ್ನಲ್ಲಿ ಕೆಲವು ವಿಷಯಗಳನ್ನು ನಮಗೆ ಮಾತನಾಡಲಿಕ್ಕೆ ಯಾವುದು ಬೇಕೋ ಅಷ್ಟನ್ನು ಮಾತ್ರ ನಾವು ತೆಗೆದುಕೊಂಡು ಕಲಿಯೋದಕ್ಕೆ ಸ್ಪೋಕನ್ ಗ್ರಾಮರ್ ಅಂತಂದು ಕರೀತಾರೆ ಫ್ರೆಂಡ್ಸ್. ಇದನ್ನು ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ನಲ್ಲಿ ಈ ಸ್ಪೋಕನ್ ಗ್ರಾಮರ್ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಅಂದರೆ ಪರ್ಟಿಕ್ಯುಲರ್ಲಿ ಯಾವ ವಿಷಯವನ್ನು ನಾವು ಕಲಿಬೇಕು, ಯಾವ ವಿಷಯನ ಕಲಿಬಾರ್ದು ಅನ್ನೋ ಒಂದು ನಮಗೆ ಗೊತ್ತಿರಬೇಕು. ಆದ್ದರಿಂದ ನಾವು ಗ್ರಾಮರ್ ಮೇಲೆ ಫೋಕಸ್ ಮಾಡದೆ ಜಸ್ಟ್ ಮಾತನಾಡೋದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದೆ ಆದರೆ ವಿಷಯಗಳು ನಾವು ಚೆನ್ನಾಗಿ ಕಲಿಬೋದು. ಓಕೆ, ಅದರಲ್ಲಿ ಕೆಲವೊಂದಿಷ್ಟು ಲೆಸನ್ಸ್ಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ, ಅವುಗಳನ್ನು ನಾವು ಕಲಿತ್ರೆ ಸಾಕು, ನಾವು ಸ್ಪೋಕನ್ ಇಂಗ್ಲೀಷನ್ನು ಈಸಿಯಾಗಿ ಕಲಿಬಹುದು. ಸೊ ಆದ್ದರಿಂದ ಜಾಸ್ತಿ ಗ್ರಾಮರ್ ಮೇಲೆ ಫೋಕಸ್ ಮಾಡದೆ ನ್ಯಾಚುರಲ್ ವೇದಿಂದ, ಅಂದರೆ ಲಿಸ್ನಿಂಗ್ ಇರ್ಬೋದು, ವಾಚಿಂಗ್ ಇರ್ಬೋದು, ಸ್ಪೀಕಿಂಗ್ ಇರ್ಬೋದು, ಈ ಮೆಥಡ್ಸ್ಗಳ ಮೂಲಕ ಈಸಿಯಾಗಿ ಹೇಗೆ ಇಂಗ್ಲೀಷನ್ನ ಕಲಿಬೋದು ಅಂತ ನಾವು ಫೋಕಸ್ ಮಾಡಿದಾಗ ನಮಗೆ ಸ್ಪೋಕನ್ ಇಂಗ್ಲೀಷ್ ಇನ್ನೂ ಚೆನ್ನಾಗಿ ಬರಲಿಕ್ಕೆ ಹೋಗ್ತಾ ಇದೆ. ಓಕೆ ಫ್ರೆಂಡ್ಸ್, ಸೊ ದಿಸ್ ಇಸ್ ದ ಸೆಕೆಂಡ್ ಮಿಸ್ಟೇಕ್. ಎಸ್ ಫ್ರೆಂಡ್ಸ್, ಇನ್ನು ಇಂಗ್ಲೀಷ್ನ ಕಲಿಬೇಕಾದ್ರೆ ನಾವು ಮಾಡುವಂಥ ಥರ್ಡ್ ಮಿಸ್ಟೇಕ್ ಯಾವುದು ಅಂತಂದರೆ ಸೆಲ್ಫ್ ಲರ್ನಿಂಗ್. ಎಸ್, ನಾವು ಎಷ್ಟೋ ಜನ ನಮ್ಮಷ್ಟಕ್ಕೆ ನಾವೇ ಇಂಗ್ಲೀಷನ್ನ ಕಲಿಬೇಕು ಅಂತ ಅಂದ್ಕೊಳ್ತೀವಿ. ನೋಡಿ ಫ್ರೆಂಡ್ಸ್, ಯಾವುದೇ ವಿಷಯಗಳನ್ನು ಎರಡು ರೀತಿಯಲ್ಲಿ ನಾವು ಕಲಿಬೋದು. ಓಕೆ, ಒಂದು ಬಂದುಬಿಟ್ಟು ಏಕಲವ್ಯ ವೇ ಅಂತ ನಾವು ಹೇಳ್ತೀವಿ, ಅಂದರೆ ಏಕಲವ್ಯನ ಹಾಗೆ ನಾವು ನಮ್ಮಷ್ಟಕ್ಕೆ ನಾವು ಕಲ್ತ್ಕೊಳ್ಳೋದು. ಎರಡನೇದು ಬಂದುಬಿಟ್ಟು ಒಬ್ಬ ಮೆಂಟರ್, ಒಬ್ಬ ಗೈಡನ್ನು ನಾವು ಚಾಯ್ಸ್ ಮಾಡಿಕೊಂಡು ಅವ್ರ ಹತ್ರ ವಿಷಯಗಳನ್ನ ಕಲಿಯೋದು. ಅಫ್ಕೋರ್ಸ್ ನಾವು ಸೆಲ್ಫ್ ಲರ್ನಿಂಗ್ನಿಂದನೂ ವಿಷಯಗಳನ್ನ ಕಲಿಬೋದು, ಆದರೆ ಏಕಲವ್ಯನ ಹಾಗೆ ನಮಗೆ ಏಕಾಗ್ರತೆ ಬೇಕಲ್ಲ, ಏಕಲವ್ಯನ ಹಾಗೆ ನಮ್ಮಲ್ಲಿ ಗುರುಭಕ್ತಿ ಇರಬೇಕು, ಏಕಲವ್ಯನ ಹಾಗೆ ನಮಗೆ ಫೋಕಸ್ ಮಾಡುವಂಥ ಕಲೆ ಗೊತ್ತಿರಬೇಕು. ಅಂದಾಗ ಮಾತ್ರ ನಾವು ಅವನ ಹಾಗೆ ಸೆಲ್ಫ್ ಲರ್ನಿಂಗನ್ನು ಮಾಡ್ಬೋದು. ಆದರೆ ಎಷ್ಟೋ ಜನರಿಗೆ ನಮಗೆ ಅದು ಇಲ್ಲದೇ ಇರೋದ್ರಿಂದ ಏನಾಗುತ್ತೆ, ನಮ್ಮಷ್ಟಕ್ಕೆ ನಾವೇ ಕಲಿತಾ ಇರಬೇಕಾದ್ರೆ ನಾವು ಬೇಗನೆ ಕಲೀಲಿಕ್ಕೆ ಕಷ್ಟ ಆಗುತ್ತೆ. ಫ್ರೆಂಡ್ಸ್, ನೀವು ಈಗ ಒಂದು ಟೂರ್ಗೆ ಹೋಗಿದ್ದೀರಿ, ಅದೊಂದು ಜಂಗಲ್ ಏರಿಯಾ, ದೊಡ್ಡ ಕಾಡದು. ಈಗ ನೀವು ನಿಮ್ಮಷ್ಟಕ್ಕೆ ನೀವೇ ನಾನು ಆ ಒಂದು ಪ್ಲೇಸ್ನಲ್ಲಿ ಒಳಗೆ ಹೋಗ್ತೀನಿ ಅಂತಂದು ಜಂಗಲ್ ಒಳಗಡೆ ಹೋದರೆ, ಜಂಗಲ್ ಒಳಗಡೆ ಹೋದ ನಂತರ ನಿಮಗೆ ಆಚೆ ಬರೋದೇ ಗೊತ್ತಾಗಲ್ಲ. ಆದರೆ ಸಿಂಪಲ್ಲಾಗಿ ನೀವು ನಿಮ್ಮ ಜೊತೆಗೆ ಒಬ್ಬ ಗೈಡನ್ನು ಕರೆದುಕೊಂಡು ಹೋದಾಗ ಗೈಡಿಗೆ ಗೊತ್ತಿರುತ್ತೆ ನಿಮ್ಮನ್ನು ಯಾವ ದಾರಿಯಿಂದ ಕರೆದುಕೊಂಡು ಹೋಗಬೇಕು, ಮತ್ತು ನೀವು ಎಲ್ಲಿ ಉಳ್ಕೊಳ್ಳೋ ಹಾಗೆ ನಿಮಗೆ ಮಾಡಬೇಕು, ಮತ್ತು ನಿಮ್ಮನ್ನು ಎಷ್ಟು ಗಂಟೆಗೆ ಸರಿಯಾಗಿ ಹೊರಗಡೆ ಕರ್ಕೊಂಬರ್ಬೇಕು ಅಂತಂದು ಗೈಡಿಗೆ ಗೊತ್ತಿರುತ್ತೆ. ನೀವು ಒಬ್ಬ ಗೈಡ್ನ ಸಹಾಯ ತೆಗೆದುಕೊಂಡಿದ್ದೆ ಆದರೆ ಬೇಗನೆ ಹೋಗಿ ಬೇಗನೆ ವಾಪಸ್ ಬರ್ತೀರಿ, ಸುರಕ್ಷಿತವಾಗಿರ್ತೀರಿ. ಆದರೆ ನಿಮ್ಮಷ್ಟಕ್ಕೆ ನೀವೇ ಇಲ್ಲ ನಾನೇ ಹೋಗ್ತೀನಿ ನಾನೇ ಬರ್ತೀನಿ ಅಂತಂದು ಹೋದಾಗ ಪ್ರಾಬಬಲಿ ಜಂಗಲ್ ದಾರಿ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ದಾರಿನ ತಪ್ಪೋದು ಅಥವಾ ಸಮ್ ಟೈಮ್ ಕಾಡು ಪ್ರಾಣಿಗಳ ಒಂದು ದಾಳಿಗೆ ಒಳಪಡುವಂಥ ಸಾಧ್ಯತೆ ಇರುತ್ತೆ. ಎಸ್ ಆರ್ ನೋ? ಅಂದರೆ ಇದು ನಾನು ಎಕ್ಸಾಂಪಲ್ ಎದಕ್ಕೆ ಕೊಟ್ಟೆ ನಿಮಗೆ ಅಂತಂದರೆ, ಅದೇ ರೀತಿ ನಾವು ನಮ್ಮಷ್ಟಕ್ಕೆ ನಾವೇ ಇಂಗ್ಲೀಷನ್ನ ಕಲಿತೀವಿ ಅಂತಂತಂದರೆ ನೀವು ಕಲಿಬೋದು, ಆದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಟೈಮ್ ತುಂಬಾ ಜಾಸ್ತಿ ಹಿಡಿಯುತ್ತೆ. ಅದ್ರ ಬದಲಾಗಿ ಒಬ್ಬ ಗುರು, ಒಬ್ಬ ಮೆಂಟರ್ನ ಚಾಯ್ಸ್ ಮಾಡಿಕೊಂಡು ನೀವು ಇಂಗ್ಲೀಷನ್ನ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಸಕ್ಸಸ್ಫುಲ್ ಆಗ್ಬೋದು. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ದೇರ್ ಈಸ್ ಅ ಮೆಂಟರ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಪರ್ಸನ್ ಮೈ ಡಿಯರ್ ಫ್ರೆಂಡ್ಸ್. ಎಸ್, ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಬ್ಬೊಬ್ಬ ಮೆಂಟರ್ ಇರ್ತಾರೆ. ಸಚಿನ್ ತೆಂಡೂಲ್ಕರ್ ಒಬ್ಬ ಗ್ರೇಟ್ ಕ್ರಿಕೆಟರ್, ಅವನು ಒಬ್ಬ ಗ್ರೇಟ್ ಕ್ರಿಕೆಟರ್ ಆಗಲಿಕ್ಕೆ ರಮಾಕಾಂತ್ ಅಚ್ರೇಕರ್ ಅವರ ಒಂದು ಹೆಲ್ಪ್ ಇಲ್ಲದೇ ಇದ್ದಿದ್ರೆ, ಅವರ ಮಾರ್ಗದರ್ಶನ ಇಲ್ಲದೇ ಇದ್ದಿದ್ರೆ ಆಗ್ತಾ ಇರಲಿಲ್ಲ. ಅದೇ ರೀತಿ ಇವಾಗ ನೀರಜ್ ಚೋಪ್ರಾ ಅವರು ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲನ್ನು ಪಡೆದ್ರು. ನಿಮಗೆಲ್ಲರಿಗೂ ಗೊತ್ತಿದೆ, ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲನ್ನು ಜಾವ್ಲಿನ್ ಥ್ರೋದಲ್ಲಿ ಅವರು ಪಡಿಬೇಕು ಅಂತಂದರೆ ಅವರ ಗುರುವಿನ ಒಂದು ಸಹಾಯ ಇಲ್ಲದೆ ಅದು ಆಗ್ತಾ ಇರಲಿಲ್ಲ. ಆದ್ದರಿಂದ ಒಬ್ಬ
ಮೆಂಟರ್, ಒಬ್ಬ ಗುರುವನ್ನು ನಾವು ಚಾಯ್ಸ್ ಮಾಡಿಕೊಂಡಾಗ ನಾವು ಈಸಿಯಾಗಿ ಇಂಗ್ಲೀಷನ್ನು ಕಲಿಬೋದು. ಫ್ರೆಂಡ್ಸ್, ಎಟ್ ದಿಸ್ ಮೂಮೆಂಟ್ ಐ ವುಡ್ ಲೈಕ್ ಟು ಟೆಲ್ ಯು ಒನ್ ಥಿಂಗ್, ದ್ಯಾಟ್ ಇಫ್ ಯು ಚೂಸ್ ಮೀ ಆ್ಯಸ್ ಎ ಮೆಂಟರ್, ನೀವು ನನ್ನನ್ನು ಒಬ್ಬ ಗುರು, ಒಬ್ಬ ಮಾರ್ಗದರ್ಶಕನನ್ನಾಗಿ ನೀವು ಚಾಯ್ಸ್ ಮಾಡಿದ್ದೆ ಆದರೆ ಖಂಡಿತವಾಗಲೂ ನಿಮಗೆ ಸರಿಯಾದಂಥ ದಾರಿಯಲ್ಲಿ ಯಾವ ರೀತಿಯಾಗಿ ನೀವು ಚೆನ್ನಾಗಿ ಇಂಗ್ಲೀಷನ್ನು ಸುಲಭವಾಗಿ ಕಲಿಬೋದು ಅಂತ ಅನ್ನೋದನ್ನು ನಾನು ನಿಮಗೆ ಕಲಿಸ್ಲಿಕ್ಕೆ ರೆಡಿ ಇದ್ದೀನಿ. ಅಫ್ಕೋರ್ಸ್ ನನ್ನ ಯೂಟ್ಯೂಬ್ ವಿಡಿಯೋಸ್ಗಳ ಮೂಲಕ ನೀವು ಸಾಕಷ್ಟು ಜನ ಕಲಿತಾ ಇದ್ದೀರಿ. ಆದರೆ ನನ್ನಿಂದ ನೀವು ಪರ್ಸ್ನಲ್ ಆಗಿ ಇನ್ನೂ ಹೆಚ್ಚಿನ ವಿಷಯಗಳನ್ನ ಕಲಿಬೇಕು ಅಂತಂದರೆ ನೋಡಿ, ಈಗ ಬರ್ತಾ ಇರುವಂತಹ 6ನೇ ತಾರೀಕಿಗೆ ನನ್ನ ಹೊಸ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೀವು ಆ ಒಂದು ಬ್ಯಾಚಿಗೆ ಜಾಯ್ನ್ ಆಗಿ ಇನ್ನೂ ಹೆಚ್ಚಿನ ವಿಷಯಗಳನ್ನ ಕಲಿಬೋದು. ಆ ಬ್ಯಾಚಲ್ಲಿ ನಿಮಗೆ ಎವ್ರಿ ಸೆಷನ್ 2 hours ಕ್ಲಾಸ್ ತೆಗೆದುಕೊಳ್ತಾ ಇರ್ತೀನಿ. ಆಮೇಲೆ ನಿಮಗೆ ನನ್ನ ಒಂದು ಕಂಟಿನ್ಯೂಸ್ ಸಪೋರ್ಟ್ ಸಿಗುತ್ತೆ. ಪ್ಲಸ್ ನಿಮಗೆ ಏನಾದರೂ ಡೌಟ್ಸ್ಗಳು ಇದ್ದಾಗ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದು. ಮತ್ತು ನಿಮಗೆ ಇಂಗ್ಲೀಷನ್ನು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು, ಹೇಗೆ ಕಲಿಬೇಕು, ಏನು ಕಲಿಬೇಕು, ಏನು ಕಲಿಬಾರ್ದು ಅಂತ ಅನ್ನೋದನ್ನು ಫಸ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಆದ್ದರಿಂದ ಈಗ 6ನೇ ತಾರೀಕಿಗೆ ಬ್ಯಾಚ್ ಶುರುವಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನ ಅಡ್ಮಿಷನ್ನ ತೆಗೆದುಕೊಂಡಿದ್ದಾರೆ. ಇನ್ನು ಕೆಲವು ಸೀಟ್ಗಳಿದ್ದಾವೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಈಗ ಕೆಳಗಡೆ ಕಾಣಿಸ್ತಾ ಇರುವಂಥ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಡೀಟೇಲ್ಸ್ಗಳನ್ನ ತಿಳ್ಕೊಂಡು ಈ ಒಂದು ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ಓಕೆ, ಸೊ ಇವತ್ತಿನಿಂದ ಸೆಲ್ಫ್ ಲರ್ನಿಂಗ್ ಅನ್ನು ಮಾಡೋದ್ರ ಜೊತೆಗೆ ಒಬ್ಬ ಗುರುವನ್ನು ಕಂಡುಕೊಂಡು ಅವರಲ್ಲಿ ನೀವು ವಿಷಯಗಳನ್ನ ಕಲೀರಿ. ಓಕೆ, ದಿಸ್ ಇಸ್ ದ 3rd ಮಿಸ್ಟೇಕ್. ಎಸ್ ಫ್ರೆಂಡ್ಸ್, ಇನ್ನು 4th ಪಾಯಿಂಟ್ ಬಂದುಬಿಟ್ಟು ಲ್ಯಾಕ್ ಆಫ್ ಫೇತ್ ಆ್ಯಂಡ್ ದೆನ್ ಪೇಷನ್ಸ್. ಅಂದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲದೇ ಇರೋದು. ನೋಡಿ, ನೀವು ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಕಲಿಬೇಕು ಅಂತಂದರೆ ಫಸ್ಟ್ ಯು ಶುಡ್ ಹ್ಯಾವ್ ಫೇತ್ ಆನ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇಲ್ಲ ಅಂತಂತಂದರೆ ಏನೂ ಸಾಧ್ಯ ಆಗಲ್ಲ ಫ್ರೆಂಡ್ಸ್. ಓಕೆ, ಎಷ್ಟೋ ಜನ ಏನು ಮಾಡ್ತಾರೆ ಗೊತ್ತಾ, ಅಯ್ಯೋ ನನ್ನಿಂದ ಇದು ಸಾಧ್ಯ ಆಗಲ್ಲ, ನಾನು ಗ್ರಾಮಾಂತರ ಭಾಗದಿಂದ ಬಂದವನು, ನಾನು ಕನ್ನಡ ಮೀಡಿಯಮ್ದಲ್ಲಿ ಕಲಿತವನು, ಸೊ ಇಂಗ್ಲೀಷ್ ಮಾತನಾಡೋದು ಏನೋ ಇದ್ದರೂ ಸಹ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಸಾಧ್ಯ, ನನ್ನಿಂದ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಸುಮಾರು ಜನ ತಮ್ಮಲ್ಲಿ ಎಬಿಲಿಟಿ ಇದ್ದರೂ ಸಹ ಹಾಗೆಯೇ ಅವರು ಹೋಗ್ತಾ ಇರ್ತಾರೆ. ನೋಡಿ, ಫಸ್ಟು ಈ ರೀತಿಯ ಕೀಳಿರಿಮೆಗಳನ್ನು ನೀವು ಬಿಟ್ಬಿಟ್ಟು ಫಸ್ಟು ನಿಮ್ಮ ಮೇಲೆ ನಿಮಗೆ 100% ನಂಬಿಕೆ ಇರಬೇಕು ಫ್ರೆಂಡ್ಸ್. ನೋಡಿ, ಹೇಗಂತಂದರೆ ಇಡೀ ಜಗತ್ತೇ ಆಗಲ್ಲ ಅಂತಂದ್ರೂ ಇಫ್ ಯು ಹ್ಯಾವ್ ಫೇತ್ ಆನ್ ಯುವರ್ ಸೆಲ್ಫ್ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಯುವರ್ ಲೈಫ್ ಮೈ ಡಿಯರ್ ಫ್ರೆಂಡ್ಸ್. ನಾನು ಸಹ ಕನ್ನಡ ಮೀಡಿಯಮ್ದಲ್ಲೇ ಕಲ್ತಿದ್ದವನು, ನಾನು ಸಹ ಸರ್ಕಾರಿ ಶಾಲೆಯಲ್ಲೇ ಓದಿದವನು, ನನಗೂ ಸಹ ಇಂಗ್ಲೀಷ್ ತುಂಬ ಟಫ್ ಇತ್ತು. ಬಟ್ ನಾನು ನನ್ನ ಮೇಲೆ ನಂಬಿಕೆನ ಇಟ್ಕೊಂಡು ನಾನು ಇಂಗ್ಲೀಷನ್ನ ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ತೊಗೊಂಡು ನಾನು ಪ್ರಾಕ್ಟೀಸ್ ಮಾಡಿ ನಾನು ಇಂಗ್ಲೀಷನ್ನು ಚೆನ್ನಾಗಿ ಕಲಿತು ಈಗ ಇನ್ನೊಬ್ಬರಿಗೆ ನಾನೇನು ಮಾಡ್ತಾ ಇದ್ದೀನಿ, ಕಲಿಸ್ತಾ ಇದ್ದೀನಿ. ಓಕೆ, ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದ ವರ್ಲ್ಡ್ ಮೈ ಡಿಯರ್ ಫ್ರೆಂಡ್ಸ್. ಇಂಪಾಸಿಬಲ್ ವರ್ಡ್ ಇಟ್ ಸೆಲ್ಫ್ ಸೇಸ್ ದ್ಯಾಟ್ ಐ ಆಮ್ ಪಾಸಿಬಲ್. ನಾವು ಹೇಗೆ ಯೋಚನೆ ಮಾಡ್ತೀವಿ ಆ ರೀತಿ ಆಗುತ್ತೆ. ಆದ್ದರಿಂದ ಇವತ್ತಿನಿಂದ ಎಸ್ ಐ ಕ್ಯಾನ್ ಡೂ ಇಟ್, ನಾನು ಖಂಡಿತ ಕಲಿತೀನಿ ಅಂತನ್ನುವಂಥ ಮನೋಭಾವನೆಯಿಂದ ನೀವು ಫೇತನ್ನು ಇಟ್ಕೊಳ್ರಿ, ಖಂಡಿತ ನೀವೇನು ಮಾಡ್ತೀರಿ, ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಕಲಿಬೋದು. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಈಸ್ ಪೇಷನ್ಸ್. ಇಲ್ಲಿ ನೋಡಿ, ಪೇಷನ್ಸ್ ಇರಬೇಕು ನಮಗೆ. ಪೇಷನ್ಸ್ ಅಂತಂದರೆ ಏನು, ತಾಳ್ಮೆ. ಯಾವುದೇ ವಿಷಯ ಕ್ವಿಕ್ಕಾಗಿ ಬರಲ್ಲ. ನಾನು ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ನಲ್ಲಿ ಫಸ್ಟ್ ಇದನ್ನೇ ಹೇಳ್ಕೊಡೋದು. ಓಕೆ, ಏನಂತಂದರೆ ಫಸ್ಟ್ ನಿಮಗೆ ಫೇತ್ ಇರಬೇಕು ಮತ್ತು ಪೇಷನ್ಸ್ ಇರಬೇಕು. ಇಂದಿನ ಜಗತ್ತಿನಲ್ಲಿ ಏನಾಗಿದೆ ಅಂತಂತಂದರೆ ಎಷ್ಟೋ ಜನರಿಗೆ ಎಲ್ಲವೂ ಕ್ವಿಕ್ಕಾಗಿ ಬಂದುಬಿಡಬೇಕು ಅಂತ ಅಂತಾರೆ. ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಸೊ ನಮಗೆ ಪೇಷನ್ಸ್ ಇರಬೇಕು, ತಾಳ್ಮೆ ಇರಬೇಕು. ತಾಳ್ಮೆಯಿಂದ, ನಂಬಿಕೆಯಿಂದ ನಿಮ್ಮನ್ನು ನೀವು ಪ್ರತಿನಿತ್ಯ ಇಂಗ್ಲೀಷನ್ನ ಕಲಿಕೆಯಲ್ಲಿ ತೊಡಗಿಸ್ಕೊಂಡಿದ್ದೆ ಆದರೆ 100% ನೀವು ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಕಲಿಬೋದು. ಸೊ ಆದ್ದರಿಂದ ಈ ನಿಮ್ಮ ಮೇಲೆ ಫೇತ್ ಇಟ್ಕೊಳ್ಳಿ ಮತ್ತು ಪೇಷನ್ಸನ್ನು ಹೊಂದ್ರಿ. ವೆಲ್, ಸೊ ದಿಸ್ ಇಸ್ ದ 4th ಮಿಸ್ಟೇಕ್. ಎಸ್ ಫ್ರೆಂಡ್ಸ್, ಇನ್ನು 5th ಆ್ಯಂಡ್ ಫೈನಲ್ ಮಿಸ್ಟೇಕ್ ಯಾವುದು ಗೊತ್ತಾ, ನಾಟ್ ಪ್ರಾಕ್ಟೀಸಿಂಗ್. ಎಸ್, ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ ಇಂಗ್ಲೀಷನ್ನು ಓದಲಿಕ್ಕೆ ಕಲಿತಾರೆ, ಬರೀಲಿಕ್ಕೆ ಕಲಿತಾರೆ, ಮಾತನಾಡೋದನ್ನು ಪ್ರಾಕ್ಟೀಸ್ ಮಾಡಲ್ಲ. ನೋಡಿ, ನಾವು ಎಷ್ಟೋ ವಿಡಿಯೋಸ್ಗಳನ್ನ ವಾಚ್ ಮಾಡ್ತೀವಿ ಯೂಟ್ಯೂಬಲ್ಲಿ. ಓಕೆ, ನಮಗೆ ಏಕೆ ಇಂಗ್ಲೀಷನ್ನು ಕಲೀಲಿಕ್ಕಾಗಲ್ಲ ಅಂತಂದರೆ ನಾವು ಏನು ಮಾಡ್ತಾ ಇರ್ತೀವಿ ಅಂತಂದರೆ ಅಲ್ಲಿ ನೋಡ್ತೀವಿ, ನೋಟ್ಸ್ಗಳನ್ನ ಮಾಡ್ಕೋತೀವಿ, ಬರ್ಕೊಳ್ತೀವಿ, ಓದ್ತೀವಿ, ಆದರೆ ಅದನ್ನು ಇನ್ನೊಬ್ಬರ ಜೊತೆಗೆ ಪ್ರಾಕ್ಟೀಸ್ ಮಾಡಲ್ಲ. ಸೊ ನೋಡಿ, ನೀವು ಬಾಯಿ ತೆಗೆದು ಇನ್ನೊಬ್ಬರ ಜೊತೆಗೆ ಎಲ್ಲಿ ತನಕ ಪ್ರಾಕ್ಟೀಸ್ ಮಾಡಲ್ಲೋ ನಿಮಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ಬರಲ್ಲ ಮೈ ಡಿಯರ್ ಫ್ರೆಂಡ್ಸ್. ವೆಲ್, ಸೊ ದೇರ್ ಫಾರ್ ಯು ನೀಡ್ ಟು ಸ್ಪೀಕ್ ವಿತ್ ಅದರ್ಸ್. ಓಕೆ, ಇನ್ನೊಬ್ಬರೊಂದಿಗೆ ನೀವು ಮಾತನಾಡಬೇಕು. ಬಟ್ ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಅವರಿಗೆ ನಾಚಿಕೆ ಸ್ವಭಾವ ಇರುತ್ತೆ. ಏನು, ಅಯ್ಯೋ ನಾನು ಎಲ್ಲಿ ತಪ್ಪು ಮಾಡಿಬಿಟ್ರೆ ಏನಾಗುತ್ತೋ ಏನೋ, ಅಥವಾ ನಾನು ತಪ್ಪು ಮಾತಾಡಿದರೆ ಅವರು ಎಲ್ಲಿ ಏನು ಅಂದ್ಕೊಳ್ತಾರೋ ಏನೋ ಅಂತ ಅಂದ್ಕೊಂಡು ಅವರು ಮಾತನಾಡೋದನ್ನು ಪ್ರಾಕ್ಟೀಸೇ ಮಾಡಲ್ಲ. ಸೊ ಆದ್ದರಿಂದ ಎಷ್ಟೋ ಜನಕ್ಕೆ ಸ್ಪೋಕನ್ ಇಂಗ್ಲೀಷ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಅಡ್ಮಿಷನ್ ತೆಗೆದುಕೊಂಡು 2 months 3 months ಕೋರ್ಸನ್ನು ಕಲಿತರೂ ಸಹ ಅವರಿಗೆ ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಬರಲ್ಲ. ಏಕೆ ಅಂದರೆ ಅವರು ಜಸ್ಟ್ ಬರ್ಕೊಳ್ತಾರೆ ಆ್ಯಂಡ್ ದೆನ್ ಓದ್ತಾರೆ, ಮಾತನಾಡೋದನ್ನು ಪ್ರಾಕ್ಟೀಸ್ ಮಾಡಲ್ಲ. ಸೊ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮಗೆ ಅಡ್ವೈಸ್ ಮಾಡ್ತೀನಿ, ನೀವು ಯಾವುದೇ ಒಂದು ವಿಡಿಯೋನ ವಾಚ್ ಮಾಡಿದ ನಂತರ ಆ ಕಾಂಟೆಂಟನ್ನು ಬರ್ಕೊಂಡು ಅದನ್ನು ತಿಳ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಯು ನೀಡ್ ಟು ಓಪನ್ ಯುವರ್ ಮೌತ್ ಆ್ಯಂಡ್ ದೆನ್
ಎಕ್ಸ್ಪ್ರೆಸ್ ಯುವರ್ ವರ್ಡ್ಸ್ ವಿತ್ ಅದರ್ಸ್, ಇನ್ನೊಬ್ಬರ ಜೊತೆಗೆ ಮಾತಾಡಿ. ಮಿಸ್ಟೇಕ್ ಆಗುತ್ತೆ ಅಂತಂತಂದು ಮಾತಾಡೋದನ್ನು ಬಿಡಬೇಡಿ. ಫಸ್ಟು ನಾನು ಹೇಳ್ತೀನಿ, ಮಿಸ್ಟೇಕ್ಸ್ಗಳನ್ನ ಮಾಡಿ. ಎಷ್ಟು ಹೆಚ್ಚು ಮಿಸ್ಟೇಕ್ಸ್ ಮಾಡ್ತೀರಿ ಅಷ್ಟು ನೀವು ಜೀವನದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಮಾಡಿ ಫ್ರೆಂಡ್ಸ್. ಏಕೆಂದರೆ ನೀವು ಮಿಸ್ಟೇಕ್ಸ್ ಮಾಡಿದಾಗಲೇ ನೀವು ಸರಿ ಮಾತಾಡ್ತಾ ಇದ್ದೀರೋ ತಪ್ಪು ಮಾತಾಡ್ತಾ ಇದ್ದೀರೋ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಮಿಸ್ಟೇಕ್ಸ್ಗಳನ್ನ ತೆಗೆದುಕೊಂಡು ನಾಳೆಯಿಂದ ನೀವು ಚೆನ್ನಾಗಿ ಇಂಗ್ಲೀಷನ್ನ ಮಾತನಾಡಲಿಕ್ಕೆ ಕಲಿಬೋದು. ಓಕೆ, ಈಗ ನಾವು ಮಗುವಾಗಿದ್ದಾಗ ಕನ್ನಡ ಭಾಷೆನ ಮಾತನಾಡ್ತಾ ಇರಬೇಕಾದ್ರೆ, ಕನ್ನಡ ಭಾಷೆನ ಕಲಿತಾ ಇರಬೇಕಾದ್ರೆ ನಾವು ಒಮ್ಮೆಲೆ 100% ಕರೆಕ್ಟಾಗಿ ಕನ್ನಡವನ್ನು ಮಾತನಾಡಲಿಕ್ಕೆ ಕಲ್ತ್ವಾ? ನೋ, ಸಾಕಷ್ಟು ಮಿಸ್ಟೇಕ್ಸ್ಗಳನ್ನ ಅಲ್ಲಿ ನಾವು ಮಾಡಿದ್ವಿ. ಅದೇ ರೀತಿ ಇಂಗ್ಲೀಷ್ ಭಾಷೆಯೂ ಸಹ ಓಕೆ, ಇಟ್ಸ್ ಆಲ್ಸೋ ಆ ಲ್ಯಾಂಗ್ವೇಜ್, ಅದು ಒಂದು ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜನ್ನು ಕಲಿಬೇಕು ಅಂತಂದರೆ ನಾವು ಒಂಚೂರು ಏನು ಮಾಡಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ತಪ್ಪು ಮಾಡಬೇಕಾಗತ್ತೆ, ವರ್ಡ್ಸ್ಗಳನ್ನ ತಪ್ಪಾಗಿ ಮಾತಾಡಬೇಕು. ಸೆಂಟೆನ್ಸ್ ಮಾಡ್ತಾ ಇರಬೇಕಾದ್ರೆ ತಪ್ಪುಗಳನ್ನು ಮಾಡಬೇಕಾಗುತ್ತೆ. ಯಾವಾಗ ನಾವು ತಪ್ಪುಗಳನ್ನ ಮಾಡ್ತೀವಿ ಆವಾಗಲೇ ನಾವು ತಿದ್ದುಕೊಳ್ಳಿಕ್ಕೆ ಸಾಧ್ಯ ಇದೆ. ಓಕೆ ಫ್ರೆಂಡ್ಸ್, ಆದ್ದರಿಂದ ಇವತ್ತರಿಂದ ನನ್ನಿಂದ ತಪ್ಪುಗಳು ಆಗ್ತವೆ ಅಂತ ಅನ್ನೋದನ್ನು ಬಿಡಿ. ಸೊ ನೀವು ಮಾತಾಡ್ತಾ ಹೋಗಿ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಖಂಡಿತವಾಗ್ಲೂ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರುತ್ತೆ ಫ್ರೆಂಡ್ಸ್. ವೆಲ್, ಸೊ ದೀಸ್ ಆರ್ ದ 5 ಮೇಜರ್ ಮಿಸ್ಟೇಕ್ಸ್ ವಿ ಡೂ ಜನರಲಿ ವೈಲ್ ಲರ್ನಿಂಗ್ ಸ್ಪೋಕನ್ ಇಂಗ್ಲೀಷ್. ಎಸ್, ಹಾಗಾದರೆ ಈ ಮಿಸ್ಟೇಕ್ಸ್ಗಳಲ್ಲಿ ನೀವು ಯಾವ ಒಂದು ಮಿಸ್ಟೇಕ್ಸನ್ನು ಮಾಡ್ತಾ ಇದ್ದೀರಿ ಅದನ್ನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ಮತ್ತು ಈ ಮಿಸ್ಟೇಕ್ಸ್ಗಳನ್ನ ಬಿಟ್ಟು ನಾವು ಏನನ್ನು ಮಾಡಬೇಕಂತ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ, ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಮತ್ತು ಅದನ್ನ ಎಕ್ಸಿಕ್ಯೂಟ್ ಮಾಡಿ. ಜಸ್ಟ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ ಹಾಗೆ ಓನ್ಲಿ ವಾಚರ್ಸ್ ಆಗಬೇಡಿ, ಓನ್ಲಿ ಥಿಂಕರ್ಸ್ ಆಗಬೇಡಿ. ಟ್ರೈ ಟು ಬಿಕಮ್ ಆ್ಯಕ್ಷನ್ ಟೇಕರ್ಸ್ ಆಗಿ ಇವತ್ತೇ ನೀವು ಏನಾದರೂ ಸ್ಟೆಪ್ಸ್ಗಳನ್ನ ತೆಗೆದುಕೊಂಡ್ಬಿಟ್ಟು ಇಂಗ್ಲೀಷ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನೀವು ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ವೆಲ್, ಐ ಹೋಪ್ ನೀವು ಈ ಒಂದು ಲೆಸನ್ನ ತುಂಬ ಎಂಜಾಯ್ ಮಾಡಿದ್ದೀರಿ ಅಂತ ನಾನು ಅಂದ್ಕೊಳ್ತಾ, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ಟುಡೇಸ್ ಲೆಸನ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನ ಲೈಕ್ ಮಾಡಿ. ಯಾರಿಗೆ ಇಂಗ್ಲೀಷ್ ಬರಲ್ವೋ, ಯಾರು ಇಂಗ್ಲೀಷನ್ನು ಕಲಿತಾ ಇರಬೇಕಾದ್ರೆ ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೋ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತಂದು ಹೇಳ್ತಾ, ವೆಲ್ ಫ್ರೆಂಡ್ಸ್, ತಾವೆಲ್ಲರೂ ಪ್ರೀತಿಪೂರ್ವಕವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಇಲ್ಲಿ ತನಕ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡ್ತಾ ಇರೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಲೆಟ್ಸ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ವೆರಿ ಸೂನ್. ಟಿಲ್ ದೆನ್, ಬೈ, ಸಿ ಯು, ಥ್ಯಾಂಕ್ ಯು ವೆರಿ ಮಚ್. ಕೀಪ್ ಲರ್ನಿಂಗ್ ಆ್ಯಂಡ್ ಕೀಪ್ ಗ್ರೋಯಿಂಗ್. God bless you all.